ಸೆಪ್ಟೆಂಬರ್ 22ರಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗಲಿದೆ. ಕಿಚ್ಚ ಸುದೀಪ್ ನಿರೂಪಣೆಯ ಶೋ ಇದಾಗಿದೆ. ಹಾಗಾದ್ರೆ ಯಾವೆಲ್ಲ ಸೆಲೆಬ್ರಿಟಿಗಳು ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ, ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋ ಪೋಸ್ಟ್ಗಳು ಏನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸ್ವಾತಿ. ಕನ್ನಡ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಸ್ವಾತಿ ಈ ಬಾರಿ ಬಿಗ್ ಬಾಸ್ ಶೋಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಿಗ್ ಬಾಸ್ ಶೋದಲ್ಲಿ ಸ್ವಾತಿ ಬರೋದು ಸ್ವಲ್ಪ ಡೌಟ್ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗೆ ಸಾಗರ್ ಬಿಳಿಗೌಡ ಎನ್ನುವಂತವರು ಸತ್ಯ ಧಾರಾವಾಹಿಯಲ್ಲಿ ನಟಿಸಿರುವಂತಹ ಸಾಗರ್ ಬಿಳಿಗೌಡ ಅವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ ಹಾಗೆ ಹೋಟೆಲ್ ಬಿಸ್ನೆಸ್ ಮಾಡ್ತಿರುವಂತಹ ಸಾಗರ್ ಮಿನಿ ಸೀಸನ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಸಮೀರ್ ಎಂಡಿ. ಧರ್ಮಸ್ಥಳ ಕುರಿತು ವಿಡಿಯೋ ಮಾಡಿ ದೊಡ್ಡ ಸಂಚಲನವನ್ನ ಮೂಡಿಸಿರುವಂತಹ ಎಂಡಿ ಸಮೀರ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸ್ ತನಿಖೆಯಲ್ಲಿ ಭಾಗಿಯಾಗ್ತಿರೋ ಇವರು ದೊಡ್ಡ ಮನೆಗೆ ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ದಿವ್ಯಾ ವಸಂತ. ಸುದ್ದಿ ನಿರೂಪಕಿಯಾಗಿದ್ದು ಕೆಲ ಟಿವಿ ಶೋಗಳಲ್ಲಿ ಭಾಗವಹಿಸಿದಂತಹ ದಿವ್ಯಾ ವಸಂತ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಬಲ್ಲ ಮೂಲಗಳ ಪ್ರಕಾರ ಅವ್ರು ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ಡಾಕ್ಟರ್ ಬ್ರೋ. ಕನ್ನಡ ಪ್ರಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂಥದ್ದು ವದಂತಿ ಜೋರಾಗಿಯೇ ಇದೆ. ಏನ್ ಮಾಡ್ತಾರೆ ಮುಂದೆ ನೋಡ್ಬೇಕು. ಶ್ವೇತಾ ಪ್ರಸಾದ್. ಕಳೆದ ಕೆಲ ಸೀಸನ್ಗಳಿಂದಲೂ ಶ್ವೇತಾ ಪ್ರಸಾದ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಒಂದು ವದಂತಿಗಳು ನಿಜವಲ್ಲ. ಈ ಬಾರಿ ಬರ್ತಾರಾ ಕಾದ್ ನೋಡ್ಬೇಕು. ಮೇಘಾ ಶೆಟ್ಟಿ. ಮುದ್ದು ಸೊಸೆ ಧಾರಾವಾಹಿಯನ್ನ ನಿರ್ಮಾಣ ಮಾಡ್ತಿರುವಂತಹ ನಟಿ ಮೇಘಾ ಶೆಟ್ಟಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ನಿಜಾನೋ ಸುಳ್ಳು ಗೊತ್ತಿಲ್ಲ. ಬೃಂದಾವನ ಧಾರಾವಾಹಿಯ ನಟ ಯೂಟ್ಯೂಬರ್ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದು ಏನಾಗುತ್ತೋ ಗೊತ್ತಿಲ್ಲ. ಕಳೆದ ಸೀಸನ್ ನಲ್ಲೂ ಅವ್ರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅವ್ರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಅವರ ಹೆಸರಂತೂ ಮುನ್ನೆಲೆಗೆ ಬರ್ತಾ ಇದೆ. ದೀಪಿಕಾ ಗೌಡ. ಕನ್ನಡ ಕಾಮಿಡಿ ಶೋ ಸೇರಿದಂತೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಟಿಸಿರುವಂತಹ ದೀಪಿಕಾ ಗೌಡ ಈ ಬಾರಿ ಬಿಗ್ ಬಾಸ್ ಶೋಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ವೇಟ್ ಅಂಡ್ ವಾಚ್. ಧನುಷ್ ಗೌಡ. ಗೀತಾ 100 ಜನ್ಮಕ್ಕೂ ಧಾರಾವಾಹಿಯ ಪ್ರಖ್ಯಾತ ನಟ ಆಗಿರುವಂತಹ ಧನುಷ್ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಅಮೃತ ರಾಮಮೂರ್ತಿ ಅವರು ಸದ್ಯ ಆಸೆ ಎನ್ನುವಂತಹ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಅವರು ದೊಡ್ಡ ಮನೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಾಯಲ್ ಚೆಂಗಪ್ಪ ಕನ್ನಡ ತೆಲುಗು ಸೇರಿದಂತೆ ಸಾಕಷ್ಟು ಕಿರುಚಿತ್ರಗಳಲ್ಲಿ ನಟನೆ ಮಾಡ್ತಾ ಇದ್ದಂತಹ ಪಾಯಲ್ ಚೆಂಗಪ್ಪ ಕೂಡ ಈ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬರ್ತಾರೋ ಇಲ್ವೋ ಕಾದ್ ನೋಡಬೇಕು. ಇನ್ನು ಅರವಿಂದ್ ರತನ್ ಎನ್ನುವಂಥವರು ಸಂಖ್ಯಾಶಾಸ್ತ್ರಜ್ಞರು, ಜ್ಯೋತಿಷಿ ಅರವಿಂದ್ ರತನ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಇದೇ ತಿಂಗಳು ಬಿಗ್ ಬಾಸ್ ಶುರು ಆಗ್ತಾ ಇದೆ. ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಷ್ಟು ಹೆಸರಲ್ಲಿ ಒಬ್ರಿಬ್ಬರಾದ್ರೂ ಹೋಗ್ತಾರಾ ಅನ್ನೋದು ಈಗ ಕುತೂಹಲದ ಪ್ರಶ್ನೆಯಾಗಿದೆ.